ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇದು ಕಂಪ್ಲೀಟ್ ಡೀಪ್ ಕ್ಲೀನಿಂಗ್ ವ್ಲಾಗ್ ಆಗಿರುತ್ತೆ. ಸೊ ನನಗೆ ತುಂಬ ದಿನ ಆಯಿತು, ಅಂದರೆ ಈ ಮನೆಗೆ ಬಂದಮೇಲೆ ಬೆಡ್ಡನ್ನ ಒಂದು 2-3 ಸಲ ತೆಗೆದಿದ್ದೀನಿ ಅಷ್ಟೇ. ಸೊ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆದರೂ ಬೆಡ್ಡೆಲ್ಲ ತೆಗೆದು ಕ್ಲೀನ್ ಮಾಡಿಲ್ಲ ಅಂದರೆ ಸಮಾಧಾನ ಆಗೋಲ್ಲ. ಸೊ ಅದರಲ್ಲಿ ನಾನು 2 ಮಂತ್ಸ್ ಮೇಲೆ ಆಯಿತು ನಾನು ಬೆಡ್ಡೆಲ್ಲ ತೆಗೆದು ಕ್ಲೀನ್ ಮಾಡಿ. ಸೊ ಆದ್ದರಿಂದ ಇವತ್ತು ಫುಲ್ಲು ಬೆಡ್ರೂಮ್ ಎಲ್ಲನೂ ಕ್ಲೀನ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಿದ್ದೆ. ಸೊ ಇವತ್ತು ಆ ಕೆಲಸನ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ಫುಲ್ ಕಂಪ್ಲೀಟ್ ಹೋಮ್ನೇ ಡೀಪ್ ಕ್ಲೀನ್ ಮಾಡ್ತಿದ್ದೀನಿ. ಅಂದರೆ ಸ್ವಲ್ಪ ಸೋಫಾ ಡಸ್ಟಿಂಗ್ ಮಾಡ್ಕೊಳ್ಳೋದು, ಟಿ ವಿ ಕ್ಯಾಬಿನೆಟ್ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಸೊ ಭಾಳಷ್ಟು ಕೆಲಸ ಇದೆ. ಸೊ ಅದಕ್ಕೆ ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡಿಕೊಂಡೆ. ಒಂದು 8:30 ಆ ಥರ, ಅಂದರೆ ನನ್ನ ಹಸ್ಬೆಂಡು 8:30ಗೆ ಹೋದರು. ಸೊ ಅದರಿಂದ ಮಲ್ಕೊಳ್ಳೋದು ಬೇಡ ಮತ್ತು ಸೋಂಬೇರಿ ಆಗಿಬಿಡ್ತೀನಿ ಅಂತ ಹೇಳಿ ಆ್ಯಸ್ ಯೂಶ್ವಲ್ ಇತ್ತೀಚೆಗೆ ಹೇಗಿರುತ್ತೆ ಅಂದರೆ ನನ್ನ ಹಸ್ಬೆಂಡ್ ಹೋದ್ಮೇಲೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಲಾಗಿನ್ ಮಾಡಬೇಕಾಗಿರುತ್ತೆ. ಸೊ ಅದರಿಂದ ಸ್ವಲ್ಪ ಹೊತ್ತು ಮಲ್ಕೊಂಡೆ ಆರಾಮಾಗಿ ರೆಸ್ಟ್ ಮಾಡೋಣ ಅಂತ ಇರ್ತೀನಿ. ಬಟ್ ಆವತ್ತಿನ ದಿನ ಸ್ವಲ್ಪ ಬೇಗನೆ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡು ಹಾಗೆ ಕ್ಲೀನಿಂಗ್ನು ಕೂಡ ಶುರು ಮಾಡಿಕೊಂಡೆ. ಆ್ಯಂಡ್ ಇನ್ನೊಂದು ಏನಂದರೆ ನಾನು ಇದೇ ರೀತಿ ಇರುತ್ತೀನಿ ಮನೇಲಿದ್ದಾಗ. ಸೊ ಕಂಪ್ಲೀಟಾಗಿ ಯಾವಾಗಲೂ ರೆಡಿ ಹಾಕ್ಕೊಂಡೇ ಇರೋಕ್ಕಾಗಲ್ಲ. ಸಮ್ಟೈಮ್ಸ್ ರೆಡಿ ಆಗ್ತೀನಿ, ಹೆಂಗಿರುತ್ತೋ ಹಾಗೆ. ಬಟ್ ಆ್ಯಸ್ ಯೂಶ್ವಲ್ ಏನಾದರೂ ಸ್ಯಾಟರ್ಡೇಸ್ ಎಲ್ಲ ಮನೆ ಕ್ಲೀನ್ ಮಾಡ್ತಿದ್ದೀನಿ ಅಂದರೆ ನಾನು ಇದೇ ರೀತಿ ಇರ್ತೀನಿ. ಸೊ ನನ್ನನ್ನು ಸ್ವಲ್ಪ ಇಗ್ನೋರ್ ಮಾಡಿ ವಿಡಿಯೋನಲ್ಲಿ. ಸೊ ಈ ಮ್ಯಾಟ್ರಸ್ ಏನಿದೆ ಇದಕ್ಕೆ ನಾವು 11,000 ಪೇ ಮಾಡಿದ್ದು, 11,500 ಆ ಥರ ಪೇ ಮಾಡಿದ್ದು. ಬಟ್ ಸ್ವಲ್ಪ ಇದನ್ನು ನೀಟಾಗಿ ಮೇಂಟೈನ್ ಮಾಡಬೇಕಾಗಿತ್ತು, ನಾವು ಮೇಂಟೈನ್ ಮಾಡಿಲ್ಲ. ಹಾಗೆ ಬೆಡ್ನೆಲ್ಲ ಸ್ವಲ್ಪ ತೊಗೊಂಡು ಬರುವಾಗ ಸ್ವಲ್ಪ ಸ್ಕ್ರ್ಯಾಚಸ್ ಆಗಿಬಿಟ್ಟಿತ್ತು. ಇದು ಆ್ಯಕ್ಚುಲಿ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವರು ನೀಟಾಗಿ ಶಿಫ್ಟ್ ಮಾಡಿಕೊಡ್ರು. ನನ್ನ ಹಸ್ಬೆಂಡು ಹಳೆ ಮನೆಯಲ್ಲಿ 5th ಫ್ಲೋರಲ್ಲಿರುವಾಗ ಸ್ವಲ್ಪ ಮೂವ್ ಮಾಡುವಾಗ ಸ್ಕ್ರ್ಯಾಚಸ್ ಮಾಡಿಬಿಟ್ಟಿದ್ದಾರೆ. ಸೊ ಅದರಿಂದ ಸ್ವಲ್ಪ ಬೆಡ್ಡೆಲ್ಲ ಹಂಗೆ ಸ್ಕ್ರ್ಯಾಚಸ್ ಆಗಿದೆ. ಆ್ಯಂಡ್ ಇದೇ ರೀತಿ ಫುಲ್ಲು ನಮ್ಮ ಅಮ್ಮ ಮನೇಲಿದ್ದಾಗಲೂ ಅಷ್ಟೇ ಎಲ್ಲನೂ ತೆಗೆದು ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಒಂಥರ ಫುಲ್ಲು ಚೆನ್ನಾಗಿ ಅನಿಸೋದು. ಇಲ್ಲಾಂದರೆ ಸುಮ್ಮನೆ ಮೇಲೆ ಕ್ಲೀನ್ ಮಾಡಿಕೊಂಡ್ರೆ ಅದು ಇಷ್ಟನೇ ಆಗೋಲ್ಲ. ಸೊ ಆದ್ದರಿಂದ ಇವತ್ತು ಕಂಪ್ಲೀಟ್ ಬೆಡ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡೆ. ಸೊ ನಾನು ಇತ್ತೀಚೆಗೆ ಏನು ಮಾಡ್ತಿದ್ದೀನಿ ಅಂದರೆ ಒಂದೇ ದಿನ ಎಲ್ಲ ಮಾಡ್ಕೊಳಕ್ಕಾಗಲ್ಲ. ಸೊ ಆದ್ದರಿಂದ 1 ವೀಕು ಕಿಚನ್ ಕ್ಲೀನ್ ಮಾಡ್ಕೊತೀನಿ. ಹಾಗೆ 1 ವೀಕ್ ಏನಾದರೂ ವೆಸಲ್ಸ್ ಏನಾದರೂ ಇದ್ದರೆ ವಾಶ್ ಮಾಡ್ಕೊತೀನಿ. ಹಾಗೆ ಇನ್ನು ಸಂಡೇ ಬಂತಂದರೆ ಒಂದು ಕಬೋರ್ಡ್ನ ಬಟ್ಟೆಗಳೆಲ್ಲ ಏನೇನಿದೆ ಅದನ್ನೆಲ್ಲ ಮಡ್ಚಿಡೋದು, ಆ ರೀತಿ ಮಾಡ್ಕೊತಿದ್ದೀನಿ. ಸೊ ಒಂದೇ ದಿನ ಎಲ್ಲ ಮಾಡ್ತೀನಿ ಅಂದರೆ ತುಂಬಾ ಟಯರ್ಡ್ ಆಗಿಬಿಡುತ್ತೆ. ಹಾಗೆ ಬರೀ ಫ್ರಿಡ್ಜ್ನ ಕ್ಲೀನ್ ಮಾಡೋಕ್ಕೆ ತುಂಬ ಟೈಮ್ ಬಿಡ್ತಿದೆ ಈ ನಡುವೆ. ಸೊ ಅದರಿಂದ ಆ್ಯಂಡ್ ಇವತ್ತು ಫುಲ್ ಮನೆ ಎಲ್ಲನೂ ಕ್ಲೀನ್ ಮಾಡೋದ್ರ ಜೊತೆಲಿ ಫ್ರಿಡ್ಜ್ನ ಕೂಡ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ನೀವೇ ನೋಡ್ತಿರ್ಬೋದು ಎಷ್ಟು ಕಾಕ್ರೋಚಸ್ ಇದೆ. ಆ್ಯಂಡ್ ಈ ಮನೇಲಿ ತುಂಬಾ ಕಾಕ್ರೋಚ್ ಇದೆ. ಆ್ಯಂಡ್ ನಾನು ಇದೇ ಫಸ್ಟ್ ಟೈಮ್ ಇಷ್ಟೊಂದು ಕಾಕ್ರೋಚ್ ನೋಡ್ತಿರೋದು. ಹಳೆ ಮನೇಲಿ ಇರುವಾಗ ಇಷ್ಟೊಂದು ಕಾಕ್ರೋಚ್ ಇಲ್ಲ. ಆ್ಯಕ್ಚುಲಿ ಈ ಮನೆ ಕಬೋರ್ಡ್ಸ್ ಜಾಸ್ತಿ ಇರೋದ್ರಿಂದ ಈ ರೀತಿ ಜಿರಳೆಗಳು ಬರ್ತಿದೆ ಅಂತ ಹೇಳ್ತಿದ್ದಾರೆ. ಏನಾದರೂ ತೊಗೊಂಡು ಬಂದು ಹಾಕಬೇಕು. ಸೊ ಈ ರೀತಿ ಫುಲ್ಲು ಒಂದು ಕಡೆಯಿಂದ ಧೂಳೆಲ್ಲನೂ ತೆಗೆದು ನೆಕ್ಸ್ಟ್ ಇನ್ನು ಒಂದು ವೆಟ್ದು ಕ್ಲಾತ್ ತೊಗೊಂಡು ನೀಟಾಗಿ ಒಂದು ಸೈಡ್ ಎಲ್ಲ ಕಡೆ ಒರೆಸ್ಕೊಂಡು ಬಂದುಬಿಟ್ರೆ ಸೊ ಬೆಡ್ಡು ಕೂಡ ಕ್ಲೀನ್ ಆಯಿತು. ಸೊ ಇನ್ನು ನೆಕ್ಸ್ಟು ಹಾಲಿಗೆ ಬಂದೆ. ಹಾಲಲ್ಲಿ ಏನೋ ಸೋಫಾಸ್ ಎಲ್ಲನೂ ತೆಗೆದು ರೂಮಲ್ಲಿ ಹಾಕ್ಬಿಟ್ಟಿದ್ದೆ ನಾನು. ಸೊ ಆದ್ದರಿಂದ ಎಲ್ಲನೂ ತೆಗೆದು ಮತ್ತೆ ಹಾಲ್ಗೆ ಶಿಫ್ಟ್ ಮಾಡಿ ಮತ್ತು ಎಲ್ಲ ಒಂದು ಕಡೆಯಿಂದ ಧೂಳೆಲ್ಲನೂ ಕ್ಲೀನ್ ಮಾಡ್ಕೊಂಬರ್ತಿದ್ದೀನಿ. ಆ್ಯಕ್ಚುಲಿ ಈ ಸೋಫಾ ಬಂದು ಎಲ್ಲ ಪಾರ್ಟಿಷನ್ ಮಾಡಿ ಕೊಟ್ಟಿರೋದ್ರಿಂದ ಸೊ ನಾವು ಮೂವ್ ಮಾಡಿಕೊಂಡು ಆರಾಮಾಗಿ ಎಲ್ಲಿ ಬೇಕೋ ಅಲ್ಲಿ ತಳ್ಬೋದು. ಅದೊಂದು ಒಳ್ಳೆ ಕೆಲಸ ಇದು. ಸೊ ಬೇಕಿದ್ದರೆ ನನ್ನ ರೂಮಲ್ಲಿ ಕೂಡ ಅರ್ಧ ಎಲ್ ಸೈಜ್ ಅಲ್ವಾ ಇದು. ಸೊ ಅದರಿಂದ ಎಲ್ ಶೇಪಲ್ಲಿ ಇರೋದ್ರಿಂದ ತೆಗೆದು ರೂಮಲ್ಲಿ ಕೂಡ ಹಾಕ್ಕೋಬೋದು. ನಂಗೆ ಬೇಡ ಅಂತ ಹೇಳಿದ್ರೆ ಈ ರೀತಿ ಹಾಲಲ್ಲಿ ಕೂಡ ಹಾಕ್ಕೋಬೋದು. ಆ ರೀತಿ ನನಗೆ ಯಾಕೋ ಹಾಲಲ್ಲೇ ಚೆನ್ನಾಗಿ ಕಾಣಿಸುತ್ತೆ ಅನಿಸ್ತು. ಬಟ್ ಇದು ಸ್ವಲ್ಪ ಆರ್ಡರ್ ಮಾಡುವಾಗಲೇ ನಮಗೆ ಎಷ್ಟು ದೊಡ್ಡದು ಬರುತ್ತೆ ಅಂತ ಗೊತ್ತಿರಲಿಲ್ಲ. ನಾನು ಆರ್ಡರ್ ಮಾಡಿಬಿಟ್ಟೆ. ಬಟ್ ಸ್ವಲ್ಪ ಡೋರೆಲ್ಲ ಕ್ಲೋಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ರೂಮ್ಗೆ ಹಾಕಿದ್ದೆ. ಬಟ್ ಇಷ್ಟ ಆಗಿಲ್ಲ. ಸರಿ ಹಾಲಲ್ಲೇ ಹಾಕ್ಬಿಡೋಣ ಅಂತ ಹೇಳಿ ಹಾಲಲ್ಲೇ ಹಾಕಿದ್ದೀನಿ. ಫುಲ್ಲು ಎಲ್ಲನೂ ಒಂದು ಕಡೆಯಿಂದ ಧೂಳೆಲ್ಲನೂ ತೊಗೊಂಡು ಬರ್ತಾಯಿದ್ದೀನಿ. ಆ್ಯಕ್ಚುಲಿ ಈ ವ್ಲಾಗ್ನ ಶೂಟ್ ಮಾಡಿದ್ದು ನಾನು ಸ್ಯಾಟರ್ಡೇ. ಇವತ್ತಾಗಲೇ ಥರ್ಸ್ಡೇ ಬಂದುಬಿಟ್ಟಿದೆ. ಸೊ ಮತ್ತೆ ನಾಳೆ ಬಿಟ್ಟು ನಾಳಿದ್ದು ಮತ್ತೆ ವೀಕೆಂಡ್. ಸೊ ಎಷ್ಟು ಬೇಗ ದಿನ ಉರುಳ್ತಾ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಆಲ್ರೆಡಿ ಜಾನ್ ಹೋಗಿ ಇವಾಗ ಜುಲೈ ಬಂದಿದೆ. ಆಲ್ರೆಡಿ ಹಾಫ್ ಆಫ್ ದ ಇಯರೇ ಪಾಸ್ ಮಾಡಿಬಿಟ್ಟಿದ್ದೀವಿ ನಾವು.
ಸೊ ಎಷ್ಟು ಬೇಗ ಟೈಮ್ ಓಡ್ತಿದೆ ಅಂತಲೇ ನಂಗೆ ಗೊತ್ತಾಗ್ತಿಲ್ಲ. ಸೊ ನಾನು ಈ ರೀತಿ ಜಾಸ್ತಿ ಸಾಂಗ್ಸ್ ಏನಾದರೂ ಕೇಳಿಕೊಂಡು, ನಾನು ಆ್ಯಕ್ಚುಲಿ ಟಿ ವಿ ನೋಡೋಲ್ಲ. ಸಪೋಸ್ ಏನಾದರೂ ನಾನು ಈ ರೀತಿ ವರ್ಕ್ ಮಾಡುವಾಗ ನನಗೆ ಸ್ವಲ್ಪ ಮೋಟಿವೇಶನ್ ಕೊಡೋದು ಈ ಹಳೆಯ ಸಾಂಗ್ಸ್ ಯಾವುದ್ಯಾವ್ದು ಅಲ್ವಾ ಅದೆಲ್ಲ. ಆ್ಯಂಡ್ ನನಗೆ ದರ್ಶನ್ ಸರ್ ಅಂದರೆ ತುಂಬಾ ಇಷ್ಟ. ಹಾಗೆ ದರ್ಶನ್ ಸರ್ ಮಾತ್ರ ಅಲ್ಲ, ನನಗೆ ಚಿಕ್ಕ ವಯಸ್ಸಿಂದ ಹಳೆಯ ಮೂವಿ ಏನೇನಿದೆ, ನಾವು ಹುಟ್ಟಿದಾಗ ಯಾವುದ್ಯಾವ್ದು ಸಾಂಗ್ಸ್ ಇತ್ತು ಅದೆಲ್ಲ ತುಂಬ ಇಷ್ಟ. ಸೊ ಆದ್ದರಿಂದ ಅದನ್ನೇ ಪ್ಲೇಲಿಸ್ಟಾಗಿ ಹಾಕ್ಕೊಂಡು ಬರ್ತಾಯಿದ್ದೆ. ಒಂಥರ ಸಾಂಗ್ಸ್ ಕೇಳ್ತಿದ್ರೆ ನಾವು ಕೆಲಸ ಮಾಡೋದೇ ನನಗೆ ಮರ್ತೋಗಿರುತ್ತೆ, ಆ ರೀತಿ ಇತ್ತು. ಆ್ಯಂಡ್ ಈ ಬೆಡ್ಶೀಟ್ ಏನಿದೆ ಇದನ್ನು ನಾನು ಮೀಶೋನಲ್ಲಿ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಆಲ್ರೆಡಿ ನಾನು ಒಂದು ಸಲ ವಾಶ್ ಮಾಡಿಯೇ ಹಾಕಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ. ಹಾಗೆ ಇದ್ರ ಜೊತೆಲಿ ಇನ್ನೊಂದು ಕೂಡ ಆರ್ಡರ್ ಮಾಡಿದ್ದೀನಿ. ಅದನ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ರಿವ್ಯೂ ಕೊಡ್ತೀನಿ. ಇನ್ನು ನೆಕ್ಸ್ಟು ಟಿ ವಿ ಕ್ಯಾಬಿನೆಟ್ ಎಲ್ಲ ಏನೇನಿದೆ ಅದನ್ನೆಲ್ಲ ನೀಟಾಗಿ ಒಂದು ಸೈಡಿಂದ ಮಾಪ್ ಮಾಡಿಕೊಂಡೆ. ಸೊ ಎಲ್ಲ ಸ್ಪೀಕರ್ಸ್ ಎಲ್ಲ ಏನೇನಿದೆ ಅದ್ರ ಮೇಲೆಲ್ಲ ಫುಲ್ಲು ಡಸ್ಟೇ ಇರುತ್ತೆ. ಎಷ್ಟು ಸಲ ಒಂದಿನ ಬಿಟ್ಟು ಒಂದಿನ ಕ್ಲೀನ್ ಮಾಡಿದ್ರೂ ಡಸ್ಟ್ ಕಾಣಿಸ್ತಾನೆ ಇರುತ್ತೆ. ಸ್ವಲ್ಪ ನಮ್ಮದು ಮನೆ ಒಂದು ರೋಡ್ ಸೈಡಲ್ಲೇ ಇದೆ, ಒಂದು ಸೆಕೆಂಡ್ ಫ್ಲೋರಲ್ಲೇ ಇರೋದ್ರಿಂದ ಬಾಲ್ಕನಿ ಸೈಡಿಂದ ಸ್ವಲ್ಪ ಜಾಸ್ತಿನೇ ಡಸ್ಟ್ ಬರುತ್ತೆ. ಹಾಗೆ ಈ ಪಾಟ್ಸ್ ಎಲ್ಲ ಏನಿದೆ ಇದನ್ನು ಆಲ್ಮೋಸ್ಟು 4 ಮಂತ್ಸ್ ಆಯಿತು ನಾವು ಈ ಮನೆಗೆ ಬಂದು. ಆಗ ನಾನು ಬಾಲ್ಕನಿಯಲ್ಲಿ ಇಟ್ಬಿಟ್ಟಿದ್ದೆ. ಸ್ವಲ್ಪ ನೀರು ಹಾಕಿ ಪಾಟ್ಸ್ ಎಲ್ಲ ಫುಲ್ಲು ಗಲೀಜಾಗಿಬಿಟ್ಟಿತ್ತು. ಅಂದರೆ ಈ ಇಂಡೋರ್ ಪ್ಲ್ಯಾಂಟ್ಸ್ ಅಂತ ನಾನು ತೊಗೊಂಬಂದು ಇಡಬೇಕಂತ ಹೇಳಿ ಈ ಪಾಟ್ಸ್ನ ತೊಗೊಂಡು ಆರ್ಡರ್ ಮಾಡಿದ್ದು. ಬಟ್ ನನಗೆ ಯಾವುದೇ ರೀತಿ ಇಂಡೋರ್ ಪ್ಲ್ಯಾಂಟ್ಸ್ ಯಾವ್ದು ಇಡೋದಂತ ಮನಿ ಪ್ಲ್ಯಾಂಟ್ ಬಿಟ್ಟರೆ, ಬ್ಯಾಂಬೂ ಪ್ಲ್ಯಾಂಟ್ ಬಿಟ್ಟರೆ ಯಾವುದೂ ಅಷ್ಟು ಗೊತ್ತಿಲ್ಲ. ಸೊ ಅದರಿಂದ ಈ ರೀತಿ ನಮ್ಮ ಆಂಟಿ ಇದ್ದಾರಲ್ಲ, ಸರಸ್ವತಿ ಆಂಟಿ, ಅವ್ರು ನನಗೆ ಕೆಲವೊಂದಿಷ್ಟು ಗಿಡಗಳನ್ನ ಕೊಟ್ಟಿದ್ದರು. ಎಲ್ಲ ಗಿಡಗಳು ತುಂಬಾ ಚೆನ್ನಾಗಿ ಮೊಳಕೆ ಬಂದಿದೆ. ಆ್ಯಂಡ್ ಸ್ನೇಕ್ ಪ್ಲ್ಯಾಂಟು ಅಷ್ಟೇ, ಒಳಗಡೆಯಿಂದನೇ ಒಂದೊಂದೇ ಮೊಳಕೆ ಬಂದಿರುತ್ತೆ. ಆ್ಯಂಡ್ ನಂಗೆ ದಿನ ಒಂದೊಂದು ಗಿಡದಲ್ಲಿನೂ ಒಂದೊಂದು ಥರ ಎಲ್ಲ ಬೆಳೀತಿರೋದು ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ ನಿಜವಾಗ್ಲೂ. ಆ್ಯಂಡ್ ನಾನು ಕೂಡ ಗಿಡ ಬೆಳೆಸ್ತಿದ್ದೀನಿ ಅಂತ ಒಂಥರ ಪರಿಸರ ಪ್ರೇಮಿ ಆಗಿಬಿಟ್ಟಿದ್ದೀನಿ ನಾನು. ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ನಾನು ಯಾವುದೇ ರೀತಿ ಪ್ಲ್ಯಾಂಟ್ಸ್ನೆಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ಬೆಳೆಸ್ತಿರ್ಲಿಲ್ಲ. ಅಮ್ಮ ಸಾಕಷ್ಟು ಗಿಡಗಳನ್ನ ಬೆಳೆಸೋರು. ಅವರು ಎಲ್ಲಾದರೂ ವಾಕಿಂಗ್ ಹೋಗಿದ್ರೆ ಸಾಕು, ಯಾವುದಾದ್ರೂ ಒಂದು ದಾಸವಾಳ ಕಡ್ಡಿನೋ ಏನಾದರೂ ಒಂದು ಕೈಯಲ್ಲಿ ಇಟ್ಕೊಂಬರೋರು. ಅವ್ರಿಗೆ ತುಂಬ ಆಸೆ, ಬಟ್ ಅದು ಚಿಗುರ್ತಿರ್ಲಿಲ್ಲ. ಹಾಗೆ ಇಂಡೋರ್ ಪ್ಲ್ಯಾಂಟ್ಸ್ನೂ ಸಿಕ್ಕಾಪಟ್ಟೆ ತೊಗೊಂಡು ಬಂದಿಡೋರು. ಆ್ಯಂಡ್ ಇವಾಗಲೂ ಕೂಡ ಅಷ್ಟೇ, ಊರಲ್ಲಿದ್ರೂ ಬ್ಯಾಂಗ್ಳೂರಿಂದ ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲನೂ ತೊಗೊಂಡೋಗ್ತಿರ್ತಾರೆ. ಸೊ ಅವರು ಈಗ ಅಲ್ಲೇ ಇದ್ದಾರೆ. ಆದ್ದರಿಂದ ಇವಾಗ ನೆಕ್ಸ್ಟ್ ಮಂತ್ ನಾನು ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಹೇಗಿದ್ದರೂ ನಾನು ಲಕ್ಷ್ಮಿ ಕೂರಿಸಲ್ಲ, ಅಮ್ಮನೇ ಲಕ್ಷ್ಮಿ ಕೂರಿಸೋದು. ಸೊ ಅಮ್ಮನ ಮನೆಯಲ್ಲೇ ನಾನು ಪ್ರತಿಯೊಂದು ಹಬ್ಬನೂ ಆಚರಿಸೋದು. ಆ್ಯಕ್ಚುಲಿ ನಮ್ಮ ತಮಿಳ್ನಾಡಲ್ಲಿ ಈ ರೀತಿ ಎಲ್ಲ ವರಮಹಾಲಕ್ಷ್ಮಿ ಹಬ್ಬ ಅದೆಲ್ಲ ಏನು ಮಾಡ್ತಾರೋ ಅದೆಲ್ಲ ನನಗೆ ಗೊತ್ತಿಲ್ಲ. ಆ್ಯಂಡ್ ಫುಲ್ಲು ಕಿಚನೆಲ್ಲನೂ ಕ್ಲೀನ್ ಮಾಡಿ, ಹಾಗೆ ಈ ವಾಸ್ತು ಪ್ಲ್ಯಾಂಟ್ ಎಲ್ಲ ಏನೇನಿದೆ ಅದನ್ನೆಲ್ಲನೂ ಸ್ವಲ್ಪ ವಾಶ್ ಮಾಡಿಟ್ಟೆ. ಆ್ಯಕ್ಚುಲಿ ನಾನು ಪೀರಿಯಡ್ಸ್ ಆಗಿದ್ದೆ, ಸೊ ಆ ಟೈಮಲ್ಲಿ ಅದನ್ನು ಮುಟ್ಟಲ್ಲ ನಾನು. ಸೊ ಅದರಿಂದ ಇವತ್ತೆಲ್ಲನೂ ತೆಗೆದು ಕ್ಲೀನ್ ಮಾಡ್ಕೊತಿದ್ದೀನಿ. ಇನ್ನು ಈ ಸ್ಟೀಲ್ದು ನಾನು ಗ್ಲಾಸ್ ಬಾಟಲ್ಸ್ ಏನೋ ಆರ್ಡರ್ ಮಾಡಿದ್ನಲ್ವ, ಕಂಟೈನರ್ಸು, ಅದು ನಾನು ರೈಟ್ ಸೈಡ್ ಇಟ್ರೇ ಚೆನ್ನಾಗಿ ಕಾಣಿಸುತ್ತೆ ಅನಿಸ್ತು. ಸೊ ಅದಕ್ಕೆ ಎಲ್ಲನೂ ಒಂದೇ ಸೈಡ್ ಜೋಡಿಸ್ಬಿಟ್ಟಿದ್ದೀನಿ. ಇನ್ನು ಒಂದೇ ಥರ ಕಂಟೈನರ್ಸ್ ಆಗಿರೋದ್ರಿಂದ ಅಲ್ಲಿನೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ನೆಕ್ಸ್ಟು ಇವಾಗ ಫ್ರಿಡ್ಜ್ನ ಕ್ಲೀನ್ ಮಾಡ್ಕೊತಿದ್ದೀನಿ. ಆ್ಯಕ್ಚುಲಿ ಲೆಫ್ಟ್ ಪಾರ್ಟಿಷನ್ನ ನಾನು ಕ್ಲೀನ್ ಮಾಡಲಿಲ್ಲ, ಯಾಕಂದರೆ ಅಲ್ಲಿ ಏನೂ ನಾನು ಜಾಸ್ತಿ ಏನೂ ಇಟ್ಟಿಲ್ಲ. ಸೊ ಬೇಕಾಗಿರೋದು ಗ್ರಾಸರಿ ಐಟಮ್ಸ್ ಮಾತ್ರ ಅಲ್ಲಿ ಇಟ್ಕೊಂಡಿರೋದು ನಾನು. ಇನ್ನು ವೆಜಿಟೇಬಲ್ಸ್ ಇಡೋ ಜಾಗದಲ್ಲೇ ತುಂಬ ಏನೇನೋ ಇಟ್ಟಿರ್ತೀನಿ. ಸೊ ಅದರಿಂದ ಸ್ವಲ್ಪ ಜಾಸ್ತಿನೇ ಗಲೀಜಾಗಿರುತ್ತೆ ಅಂಥೇಳಿ ಅದನ್ನು ಮಾತ್ರ ಕ್ಲೀನ್ ಮಾಡಿಕೊಂಡೆ. ಆ್ಯಕ್ಚುಲಿ ಲಾಸ್ಟ್ ಟೈಮೇ ಫ್ರಿಡ್ಜ್ ಕ್ಲೀನ್ ಮಾಡಿದ್ರಿಂದ ಈ ಸಲ ಅಷ್ಟೊಂದೇನು ಕಷ್ಟ ಆಗಲಿಲ್ಲ ನನಗೆ. ಸ್ವಲ್ಪ ಒಂದು ಸೈಡ್ ಕ್ಲೀನ್ ಮಾಡಿಕೊಂಡೆ ಅಲ್ವಾ, ಅದರಿಂದ. ಸೊ ನೆಕ್ಸ್ಟ್ ಟೈಮ್ ಬಂದು ಲೆಫ್ಟ್ ಸೈಡ್ ಕೂಡ ಕ್ಲೀನ್ ಮಾಡ್ಕೋಬೇಕು. ಒಂದೇ ದಿನ ಹಿಡ್ದಂಗೆ ಎಲ್ಲ ಕೆಲಸ ಮಾಡಿದ್ರೆ ನಂಗೆ ತುಂಬಾ ಟಯರ್ಡ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಇಷ್ಟು ಮಾಡೋ ಒಳಗಡೆ ಫುಲ್ಲು ಕಾಲು ನೋವು ಬಂದುಬಿಟ್ಟಿತ್ತು. ಆದರೆ ಒಂದು ಸಲ ಅಬ್ಸರ್ವ್ ಮಾಡಿ ಆಯಿತಾ, ನೀವು ಫುಲ್ಲು ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿ ಹಾಗೆ ಸಂಜೆ ದೀಪ ಹಚ್ಚಿ, ಒಂಥರ ಮನೆಯಲ್ಲಿ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ಹಾಗೆ ಒಂಥರ ಫುಲ್ಲು ಸಮಾಧಾನ ಇರುತ್ತೆ, ಒಂಥರ ಖುಷಿ ಆಗ್ತಿರುತ್ತೆ.
ಹಬ್ಬದ ಫೀಲಿಂಗ್ ಕೊಡ್ತಿರುತ್ತೆ ಒಂದು ಸಲ ಎಲ್ಲನೂ ಕ್ಲೀನ್ ಮಾಡಿದ್ರೆ. ಅದೇ ನಾವು ನಾರ್ಮಲಾಗಿ ಡೈಲಿ ಮನೆ ಒರೆಸಿ ದೀಪ ಹಚ್ಚಿದ್ರೂ ಅದೊಂಥರ ಖುಷಿ ಅನಿಸಲ್ಲ. ಯಾವತ್ತಾದರೂ ಒಂದಿನ ಈ ರೀತಿ ಡೀಪ್ ಕ್ಲೀನಿಂಗ್ ಮಾಡಿದ್ರೇ ಸಮಾಧಾನ ಅನಿಸೋದು. ಸೊ ನನಗೂ ಡೈಲಿ ಕ್ಲೀನ್ ಮಾಡುವಷ್ಟು ಟೈಮ್ ಇರಲ್ಲ. ಸೊ ಮನೆ ಒರೆಸಿ ದೀಪ ಹಚ್ಚೋದು ಅದು ನಾರ್ಮಲ್ ಆಗಿರುತ್ತೆ. ಬಟ್ ಸ್ಯಾಟರ್ಡೆ ಮಾತ್ರ ನಾವು ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಸೊ ನಾನು ಜಾಸ್ತಿ ಎಲ್ಲೂ ಹೋಗಲ್ಲ. ನನಗೆ ಮನೆ ಒಂಥರ ಮನೆಯೇ ಹ್ಯಾಪಿ ಪ್ಲೇಸ್ ಅಂತ ಹೇಳ್ಬೋದು. ನನಗೆ ಎಲ್ಲಿ ಹೋಗೋದಕ್ಕೂ ಜಾಸ್ತಿ ಇಷ್ಟ ಆಗಲ್ಲ. ಸೊ ಅದರಿಂದ ನಾನು ಜಾಸ್ತಿ ಟ್ರಾವೆಲ್ ಮಾಡೋದಂದ್ರೂ ಅಷ್ಟು ಇಷ್ಟಪಡಲ್ಲ. ಸೊ ಹೋದರೆ ಅಮ್ಮ ಅಪ್ಪನ ಮನೆಗೆ ಅಷ್ಟೇ, ಅದು ಬಿಟ್ಟರೆ ನಾನು ಎಲ್ಲಿಗೂ ಅಂತ ಹೋಗೋದೇ ಇಲ್ಲ. ಸೊ ಬಿಟ್ಟರೆ ನಾನು ಮನೇಲೇ ಇರ್ತೀನಿ. ಈಗ ಅಮ್ಮ ಊರಿಗೆ ಹೋಗಿರೋದ್ರಿಂದ ನಾನು ವೀಕೆಂಡ್ಸಲ್ಲೆಲ್ಲ ಮನೇಲಿ ಒಬ್ಬಳೇ ಇರ್ತೀನಲ್ವ. ಸೊ ಅದರಿಂದ ಈ ರೀತಿ ಏನಾದರೂ ಕ್ಲೀನ್ ಮಾಡ್ಕೊತಾನೇ ಇರ್ತೀನಿ. ಇನ್ನು ಗಣೇಶ ಬೇಕಂತ ಹೇಳಿ ಗಣೇಶನ ಆರ್ಡರ್ ಮಾಡಿದ್ದೆ. ಇದು ನಮ್ಮ ಹಳೆ ಮನೆಯಲ್ಲಿ ಈ ಸ್ಟಿಕ್ಕರ್ ಆಲ್ರೆಡಿ ನಾನು ಆರ್ಡರ್ ಮಾಡಿದ್ದೆ. ಆ್ಯಂಡ್ ಅದು ಹಳೆ ಮನೆಯಲ್ಲೇ ಬಿಟ್ಬಿಟ್ಟು ಬಂದ್ವಿ ನಾವು. ಆ ಟೆರೆಸ್ ಮೇಲೆ ಇದ್ವಲ್ಲ ಆ ಮನೆಯಲ್ಲಿನೇ ಬಿಟ್ಬಿಟ್ಟು ಬಂದ್ವಿ. ಸೊ ನೆಕ್ಸ್ಟ್ ಇದನ್ನು ಆರ್ಡರ್ ಮಾಡಿದ್ದೆ. ಸ್ವಲ್ಪ ಮೂಗತ್ರ ಕಟ್ಟಾಗಿಬಿಡ್ತು. ಅಂದರೆ ಸ್ವಲ್ಪ ನನ್ನ ಹಸ್ಬೆಂಡ್ ಸಪೋರ್ಟ್ ತೊಗೊಂಡು ಮಾಡಬೇಕಿತ್ತು, ನಂಗೆ ಗೊತ್ತಾಗಲಿಲ್ಲ. ಸೊ ನಾನೇ ಮೆಚ್ಚೋಣ ಅಂತೇಳಿ ಲೇಟ್ ಆಗುತ್ತೆ ಅವ್ರು ಬರೋಕ್ಕೆ ಅಂತೇಳಿ ಮೆಚ್ಚಿದೆ. ಬಟ್ ಓಕೆ, ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ. ಗಣೇಶನನ್ನು ಪ್ರೀವಿಯಸ್ಲಿ ಆರ್ಡರ್ ಮಾಡಿದ್ರಿಂದ ನಂಗೆ ಇದೇ ರೀತಿ ಇಷ್ಟೇ ಸೈಜಲ್ಲಿ ಬರುತ್ತೆ ಅಂತ ಕ್ಲಿಯರಾಗಿ ಗೊತ್ತಿತ್ತು. ಆ್ಯಂಡ್ ನೀವೇ ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ನಾನು ಟೊಮ್ಯಾಟೊ ತೊಕ್ಕು ಮಾಡ್ಕೊಂಡಿದ್ದೆ ಅಲ್ವಾ ಪ್ರೀವಿಯಸ್ ವ್ಲಾಗಲ್ಲಿ. ಸೊ ಅದ್ರದ್ದನ್ನೇ ಇವಾಗ ನನ್ನ ಹಸ್ಬೆಂಡ್ ಡಯಟ್ ಮಾಡೋದ್ರಿಂದ ನಾನು ರೈಸ್ಗೆ ಏನಾದರೂ ಸಿಂಪಲಾಗಿ ಆಗೋ ಥರ ಆಗಲಿ ಅಂತ ಈ ತೊಕ್ಕು ಅನ್ನೋದೆಲ್ಲ ಮಾಡಿಟ್ಕೊಂಡಿದ್ದೀನಿ. ಸೊ ಯಾವಾಗಾದರೂ ರೈಸ್ ತಿನ್ಬೇಕನ್ಸಿದ್ರೆ ನಾನು ಈ ಥರದ್ದೆಲ್ಲ ತಿನ್ಬೋದು ಅಂತ ಹೇಳಿ. ಇನ್ನು ಸಂಜೆ ಮನೆಯೆಲ್ಲ ಒರೆಸಿ ಎಲ್ಲ ಆದಮೇಲೆ ಸ್ನಾನ ಮಾಡ್ಕೊಂಡು ಬಂದೆ. ಆ್ಯಕ್ಚುಲಿ ಏನಾಗಿತ್ತಂದರೆ ವಾಟರ್ ಪ್ರಾಬ್ಲಮ್ ಆಗಿಬಿಡ್ತು ನಾನು ಪಾತ್ರೆ ತೊಳೆಯೋಕ್ಕೆ ಹೋದಾಗ. ಮತ್ತು ವಾಟರ್ ತುಂಬಾ ಲೇಟಾಗಿ ಬಂತು. ಸೊ ಅದರಿಂದ ಪೂಜೆ ಮಾಡೋ ಒಳಗಡೆ ಅರೌಂಡ್ 9 o'clock ಆ ರೀತಿ ಆಗಿತ್ತು ರಾತ್ರಿ. ಸೊ ಸಿಂಪಲಾಗಿ ಅಂದರೆ ತುಂಬ ಲೇಟ್ ಆಯಿತು ಆ್ಯಕ್ಚುಲಿ ಪೂಜೆ ಸಾಮಾನೆಲ್ಲನೂ ವಾಶ್ ಮಾಡಿ ಎಲ್ಲನೂ ಮಾಡೋ ಒಳಗಡೆ. ಸೊ ನಾನು ಫುಲ್ ಕಂಪ್ಲೀಟ್ ವ್ಲಾಗ್ನ ಅಲ್ಲಿ ಶೇರ್ ಮಾಡಿಲ್ಲ. ಪೂಜೆ ಸಾಮಾನೆಲ್ಲ ಪೂಜೆ ಮಾಡೋದೆಲ್ಲನೂ ಇನ್ನೂ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.